ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್. ಸೊ ನನ್ನ ಚಾನಲಲ್ಲಿ ಕನ್ಸ್ಟ್ರಕ್ಷನ್ ವಿಡಿಯೋಸ್ ನಾನು ಬರ್ತಾನೆ ಇರುತ್ತೆ, ನಾನು ಹಾಕ್ತಾನೆ ಇದ್ದೀನಿ. ಹಾಗೆ ಇದು ಕೂಡ ಒಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂದರೆ ಒಂದು ಮನೆಗೆ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಫೌಂಡೇಶನ್ ಅಲ್ವಾ. ಸೊ ಫೌಂಡೇಶನ್ ಎಷ್ಟರ ಮಟ್ಟಿಗೆ ಹಾಕಿದ್ದಾರೆ ಮತ್ತು ಈ ಮನೆ ಎಷ್ಟಕ್ಕೆಷ್ಟಿದೆ ಮತ್ತು ಇಲ್ಲಿವರೆಗೂ ಈ ಮನೆಗೆ ಎಷ್ಟು ಖರ್ಚಾಗಿದೆ ಅನ್ನೋದು ಅಂದಾಜು ಬೆಲೆನ ತಿಳಿಸ್ತೀನಿ. ಜೊತೆಗೆ ಅಳತೆ ಏನಿದೆಯಲ್ಲ ಆ ಅಳತೆ ಕೂಡ ನಿಮಗೆ ಹೇಳ್ತೀನಿ. ಮತ್ತು ಇಲ್ಲಿ ನನಗೆ ಮಾಡಿರ್ತಕ್ಕಂಥ ಒಂದು ಸ್ವಲ್ಪ ಮಿಸ್ಟೇಕ್ಸನ್ನು ಹೇಳ್ತೀನಿ. ಅದು ಮಿಸ್ಟೇಕ್ಸ್ ಅಂದರೆ ಓಕೆ, ಅವ್ರದ್ದು ಇಂಜಿನಿಯರ್ ಪ್ಲಾನಿಂಗ್ ಕೊಟ್ಟಿದ್ದಾರೆ, ಬಟ್ ನನ್ನ ಅನಿಸಿಕೆಗಳು ಕೂಡ ಈ ಒಂದು ವಿಡಿಯೋದಲ್ಲೇ ಹೇಳ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಯಾರಾದರೂ ವಿಡಿಯೋ ನೋಡ್ತಿದ್ದೀನಿ, ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಂದಾಗೆ ಈ ಮನೆಯ ಅಗಲ ಬಂದು 29 ಇದೆ, ಉದ್ದ ಬಂದ್ಬಿಟ್ಟು 31 ಇದೆ. ಸೊ ಇದನ್ನು ಪ್ಲಾನಿಂಗನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸೊ ಇವತ್ತಿಗೆ ಹೋಗಿದ್ದೆ ಅಲ್ಲಿ ಸೈಟ್ ಹತ್ರ ಹೋದಾಗ. ಸೊ ಇದಿಷ್ಟು ಕನ್ಸ್ಟ್ರಕ್ಷನ್ ಕೆಲಸ ನಡೀತಿತ್ತು, ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಇಲ್ಲಿ 2 ಸ್ಟೆಪ್ಸ್ ಅನ್ನೋದು ಕಲ್ಲನ್ನು ಕಟ್ಸಿದ್ದಾರೆ. ಅಂದರೆ ದಿಂಡು ಕಲ್ಲು ಇರುತ್ತಲ್ಲ, ದಿಂಡು ಕಲ್ಲಲ್ಲಿ 2 ಸ್ಟೆಪ್ಸನ್ನು ಕಟ್ಸಿದ್ದಾರೆ. ಇದರ ಮೇಲೆ ಮತ್ತೆ 1.5 ಅಡಿಯಷ್ಟು ಪ್ಲಿಂತ್ ಬರುತ್ತೆ, ಆಯಿತಾ. ಪ್ಲಿಂತ್ ಬಂದರೆ ಆಲ್ಮೋಸ್ಟ್ ಅಲ್ಲಿ ಹೈಟ್ ಸರಿ ಹೋಗುತ್ತೆ. ಅಂದರೆ ಹೆಚ್ಚು ಕಮ್ಮಿ 2.5 ಅಡಿಯಿಂದ 3 ಅಡಿ ಹೈಟ್ ಫೌಂಡೇಶನ್ ಸರಿ ಹೋಗುತ್ತೆ. ಹಾಗಾಗಿ ಪ್ರಾಬ್ಲಮ್ ಏನೂ ಇಲ್ಲ, ಆಯಿತಾ. ಫೌಂಡೇಶನ್ಗೆ ಇಷ್ಟು ಮಟ್ಟಿಗೆ ಗಟ್ಟಿಯಾಗಿ ಹಾಕ್ಸಿದ್ರೆ ಸಾಕು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಕೆಲವೊಬ್ಬರೆಲ್ಲ ಸಾಯಿಲ್ ಟೆಸ್ಟ್ ಎಲ್ಲ ಮಾಡಿಸ್ತಾರೆ. ಅದು ಸಾಯಿಲ್ ಟೆಸ್ಟಿಂಗ್ ಮೇಲೆ ಆ ಫೌಂಡೇಶನ್ ಎಷ್ಟು ಹಾಳಾಗಿಬೇಕು ಇದನ್ನೆಲ್ಲ ನೋಡ್ತಾರೆ. ಬಟ್ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಎಸ್ಪೆಷಲಿ ಸಿಟಿ ಹಳ್ಳಿಗಳ ಕಡೆ ಇದನ್ನೆಲ್ಲ ಏನೂ ಮಾಡಿಸಲ್ಲ. ಜಾಗ ಅಂದರೆ ನೆಲ ಗಟ್ಟಿಯಾಗಿದ್ದರೆ ಸಾಕು, ಅದನ್ನು ನೋಡಿಕೊಂಡು ಡಿಪೆಂಡ್ ಮೇಲೆ ನೆಲದ ಮೇಲೆ ಡಿಪೆಂಡ್ ಆಗಿ ಫೌಂಡೇಶನನ್ನು ಹಾಕಿಸ್ತಾರೆ, ಆಯಿತಾ. ಇನ್ನು ಇಲ್ಲಿ ನಾನು ಹೇಳ್ದಂಗೆ 29ಕ್ಕೆ 30 ಹೊಂದಿದೆ. ಅಂದಹಾಗೆ ಇದು ಒಂದು ಡುಪ್ಲೆಕ್ಸ್ ಮನೆಗೆ ಇವರು ಪ್ಲ್ಯಾನ್ ಮಾಡ್ತಿರೋದು. ನಾನು ಇಲ್ಲಿ ಹೋಗಿದ ತಕ್ಷಣ ಅಬ್ಸರ್ವ್ ಮಾಡಿದ್ದು ಇನ್ನೊಂದೇನಪ್ಪ ಅಂದರೆ ಕಾಲಮ್ಸ್ 11 ಹಾಕ್ಸಿದ್ದಾರೆ. ಸೊ ಬೇಸಿಕಲಿ ನನಗೆ ತಿಳಿದ ಮಟ್ಟಿಗೆ 11 ಕಾಲಮ್ಸ್ ಹಾಕ್ಸ್ಬಾರ್ದು ಅಂತ ಸುಮಾರು ಹತ್ರ ನಾನು ಕೇಳಿದ್ದೀನಿ, ಆಯಿತಾ. ಹಾಕ್ಸಿದ್ರೆ 10 ಇಲ್ಲಾಂದರೆ 12 ಈ ಥರ 14 ಅಂದರೆ ಒಂಟಿ ಬರಬಾರ್ದು ಕಾಲಮ್ಸು ಅಂತ ಹೇಳ್ತಾರೆ. ಅದಕ್ಕಾಗಿ ಕಾಲಮ್ಸ್ ಇಲ್ಲಿ 11 ಹಾಕಿದ್ದಾರೆ. ಬಟ್ ಇವರು ಪೋರ್ಟಿಕ್ಕಿಗೇನಾದ್ರು ಎಕ್ಸ್ಟ್ರಾ 3 ಹಾಕಿದ್ರೆ ಈಕ್ವಲ್ ಆಗಿ ಸರಿ ಹೋಗ್ಬಿಡುತ್ತೆ, ಅಲ್ಲಿ ಈಕ್ವಲ್ ನಂಬರ್ ಇರುತ್ತೆ. ಸೊ ಪ್ರಾಬ್ಲಮ್ ಏನೂ ಇಲ್ಲ. ಅಟ್ ಪ್ರೆಸೆಂಟ್ ಈ ಥರ ಇದೆ. ಇನ್ನು ಈ ಮನೆಯ ಪ್ಲಾನಿಂಗ್ ಅನ್ನೋದ್ರು ನಿಮಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನಿಮಗೆ ಪ್ಲಾನಿಂಗ್ ಬೇಕಾದರೆ ಪ್ಲಾನಿಂಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ 50% ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ನಲ್ಲ, ಅದರಲ್ಲೂ ಒಂದು 2-3 ಪ್ಲಾನಿಂಗನ್ನು ಕೇಳಿದ್ದೀರಾ. ಸೊ ಶೀಘ್ರದಲ್ಲೇ ಆದಷ್ಟು ಆ ಪ್ಲಾನಿಂಗನ್ನು ಕೂಡ ಹಾಕ್ತೀನಿ, ಅಂದರೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ಮನೆಗೆ ಅಂದಾಜು ವೆಚ್ಚ ಇಲ್ಲಿವರೆಗೂ ಏನು ಖರ್ಚಾಗಿದೆಯಲ್ಲ, ಇದನ್ನು ಖರ್ಚು ಲೆಕ್ಕ ಹಾಕ್ಕೊಳಕ್ಕೆ ಹೋದರೆ ಇನ್ನೂ ಫೌಂಡೇಶನೇ ಆಗಿಲ್ಲ. ಆಲ್ಮೋಸ್ಟ್ ಒಂದು 2.5 ಲಕ್ಷ ಆಗೋಗ್ಬಿಟ್ಟಿದೆ. ಅಂದಾಗೆ ಈ ಒಂದು ಫೌಂಡೇಶನ್ಗೆ ಎಷ್ಟು ಟನ್ ಕಂಬಿ ಯೂಸ್ ಮಾಡಿದ್ರು, ಮತ್ತು ಎಷ್ಟು ರೋಬೋ ಸ್ಯಾಂಡ್ ಆಯಿತು, ಮತ್ತು ಎಷ್ಟು ಸ್ಯಾಂಡ್ ಆಯಿತು, ಇದೆಲ್ಲ, ಮತ್ತು ಸಿಮೆಂಟ್ ಎಷ್ಟು ಬ್ಯಾಗ್ಸ್ ಆಯಿತು, ಇದೆಲ್ಲ ಡೀಟೇಲ್ಸು ನಾನು ಕಮ್ಮಿಂಗ್ ವಿಡಿಯೋಸ್ಗಳಲ್ಲಿ, ಅಂದರೆ ಈ ಫೌಂಡೇಶನ್ ಎಲ್ಲ ಆಗಿದ್ದಾದಮೇಲೆ ಅವ್ರು ಲೆಕ್ಕ ಕೊಡ್ತಾರಲ್ವ, ಆವಾಗ ಲೆಕ್ಕ ತಿಳ್ಕೊಂಡು ನಾನು ಹೇಳ್ತೀನಿ. ಯಾಕಂದರೆ ಇವಾಗ ನನಗೆ ಅವರು ಓನರ್ ಇದ್ದಾರಲ್ಲ, ಅವರು ಲೆಕ್ಕ ಹೇಳಿದ್ಮೇಲೆ ನಾನು ನಿಮಗೆ ಹೇಳೋಕ್ಕಾಗೋದು. ಬಟ್ ಇವಾಗ ಅಂದಾಜು ಹೇಳಿರೋದು ಅವರು ಇಷ್ಟು 2.5 ಲಕ್ಷ ಅಂದರೆ ಹೆಚ್ಚು ಕಮ್ಮಿ 2.5 ಲಕ್ಷ ಆಗೋಗಿದೆ. ಇನ್ನೂ 1.5 ಲಕ್ಷ 1 ಲಕ್ಷದ ಕೆಲಸ ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಫಿನಿಶಿಂಗ್ ಆಗಿ ಮತ್ತು ಪ್ಲಿಂತ್ಗೆಲ್ಲ ಕಂಬಿ ಕಟ್ಟಬೇಕಲ್ಲ, ಸೆಂಟ್ರಿಂಗ್ ಹೊಡಿಬೇಕಲ್ವ. ಸೊ ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಖರ್ಚು ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫೈನಲ್ಲಾಗಿ ಈ ಥರ ಇದೆ. ಇನ್ನು ಸಂಪು ಬಂದು ಹೊರಗಡೆ, ಯಾಕಂದರೆ ಇದು ಪೋರ್ಟಿಕಾಗಿ ಬಿಟ್ಟು ಹಾಕ್ತಾರೋ ಫೌಂಡೇಶನ್ ಅಲ್ವಾ. ಇನ್ನು ಸಂಪು ಬಿಟ್ಟು ಇವ್ರು ಇವಾಗ ಆಗ್ತಿರೋದು. ಇನ್ನು ಫೌಂಡೇಶನ್ ಎಲ್ಲ ಮುಗಿದಾದ್ಮೇಲೆ ಸಂಪನ್ನು ಈಶಾನ್ಯ ಮೂಲೆ, ಮಾಮೂಲಿಯಾಗಿ ಆಸ್ ಯೂಶುವಲ್ ಈಶಾನ್ಯ ಮೂಲೆಗೆ ಸಂಪನ್ನು ಹಾಕ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಬಂದು ಡೌನಲ್ಲಿ ಬಂದು ಸಿಂಗಲ್ ಬೆಡ್ರೂಮು ಮತ್ತು ಕಿಚನ್ ಒಂದು, ಮತ್ತು ಕಾಮನ್ ವಾಶ್ರೂಮ್ ಒಂದು, ಮತ್ತು ಸಿಂಗಲ್ ಬೆಡ್ರೂಮಲ್ಲೇ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಒಂದು ಬರುತ್ತೆ, ಮತ್ತು ದೇವ್ರ ಮನೆ ಬರುತ್ತೆ, ಮತ್ತು ಡೈನಿಂಗ್ ಹಾಲ್ ಪಕ್ಕದಲ್ಲೇ ಒಂದು ದೇವ್ರ ಮನೆ ಅಂತ ಹೇಳಿದ್ದಾರೆ. ಸೊ ನಾನಂದರೆ ಆ್ಯಸ್ ಪರ್ ವಾಸ್ತು ದೇವ್ರ ಮನೆಯಲ್ಲಿ ಇದ್ದರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಿ, ಬಟ್ ಅದು ಅವ್ರ ಇಷ್ಟ, ಏನೂ ಮಾಡೋದಕ್ಕಾಗೋದಿಲ್ಲ. ಇದಿಷ್ಟು ಫ್ರೆಂಡ್ಸ್ ಈ ಮನೆಯ ಬಗ್ಗೆ ಪೂರ್ತಿಯಾದ ಡೀಟೇಲ್ಸ್. ಇನ್ನು ಯಾರಾದರೂ ಈಗ 2025ರಲ್ಲಿ ಮನೆ ಕಟ್ತಿದ್ರೆ ನಮ್ಮ ಕಡೆ ಇನ್ನು ಮೆಟೀರಿಯಲ್ಸ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ರೋಬೋ ಸ್ಯಾಂಡ್ ಬಂದು
ಒಂದು ಟ್ಯಾಕ್ಟರ್ ಲೋಡ್ ಬಂದು ನಮ್ಮ ಕಡೆ 6,000 ಇದೆ, 6,000, 6,300, 400 ಇದೆ. ಇನ್ನು ಎಮ್ ಸ್ಯಾಂಡ್ ಬಂದು ನಮ್ಮ ಕಡೆ 5,000 ಇದೆ. ಜಲ್ಲಿ ಬಂದು 7,000 ಇದೆ, ಅಂದರೆ ಬೇಬಿ ಜಲ್ಲಿ ಇದೆಯಲ್ಲ ಅದು ಬಂದು 7,000 ಇದೆ. ಮತ್ತು ವೈಟ್ ಪೀ ಸ್ಯಾಂಡ್ ಇದೆಯಲ್ಲ ಅದು 7,000 ಇದೆ. ಬ್ಲ್ಯಾಕ್ ಪೀ ಸ್ಯಾಂಡ್ ಬಂದು 6,500 ಇದೆ. ಇದೆಲ್ಲ ಟ್ಯಾಕ್ಟರ್ ಲೋಡ್ಸ್ ಆಯಿತಾ. ಇದಿಷ್ಟು ಕೂಡ ಅಟ್ ಪ್ರೆಸೆಂಟ್ ಏನಿದೆಯಲ್ಲ ಅದು ಒಂದು ಮೆಟೀರಿಯಲ್ಸು ಅಂತಲೇ ಹೇಳ್ಬೋದು. ಇನ್ನು ಸಿಮೆಂಟ್ ಬಂದು ನೀವು ಯಾವ ಗ್ರೇಡ್ ಹಾಕಿಸ್ತೀರಾ, ಮತ್ತು 53ನಾ 43ನಾ, ಮತ್ತು ಗ್ರೇಡ್ಸಲ್ಲಿ ಯಾವ ಗ್ರೇಡ್ ಹಾಕುತ್ತೀರಾ, ಯಾವ ಕಂಪ್ನಿ ಅಂದರೆ ಯಾವ ಬ್ರ್ಯಾಂಡನ್ನು ನೀವು ಚೂಸ್ ಮಾಡ್ಕೊತೀರಾ ಅದ್ರ ಮೇಲೆ ಒಂದು ಡಿಫ್ರೆನ್ಸಿಯೇಷನ್ ಅನ್ನೋದು, ಒಂದು ಸಿಮೆಂಟ್ ಗ್ರೇಡ್ ಡಿಫ್ರೆನ್ಸಿಯೇಷನ್ ಅನ್ನೋದು ಟ್ಯಾಲಿ ಆಗ್ತಾ ಹೋಗುತ್ತೆ. ಇನ್ನು ಕಂಬಿನೂ ಅಷ್ಟೇ, ಅಂದರೆ ಸ್ಟೀಲು ಕಬ್ಬಣ ನೀವು ಎಷ್ಟು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೀರಾ, ಮತ್ತು ಆ ಬ್ರ್ಯಾಂಡಲ್ಲಿ ಎಷ್ಟು ಅಳತೆ ಇದೆ ಏನು ಪ್ರತಿಯೊಂದು ನೋಡಿಕೊಂಡು ಆ ಒಂದು ಸ್ಟೀಲನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಮೌಂಟ್ ಅನ್ನೋದು ವೇರಿಯೇಷನ್ ಆಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ಮನೆಯ ಬಗ್ಗೆ ಡೀಟೇಲ್ ಇಷ್ಟ ಆಗಿರುತ್ತೆ. ಇನ್ನು ತುಂಬ ಡಿಫ್ರೆಂಟಾಗಿದೆ ಈ ಮನೆ ಪ್ಲಾನಿಂಗ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗಂತೂ ಒಂಥರ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಯಾರು ಸಿಟಿ ಕಡೆ ಮನೆ ಕಟ್ಟಿಸ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಮನೆಯ ಔಟ್ಲುಕ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆ ಪ್ಲಾನಿಂಗನ್ನು ಖಂಡಿತ ನಿಮಗೆ ನಾನು ಶೇರ್ ಮಾಡ್ಕೊತೀನಿ. ಸೊ ಐ ಹೋಪ್ ನಿಮಗೆ ಆ ವಿಡಿಯೋ ಕೂಡ ತುಂಬ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ. ಅಂದಾಗ ಹೇಳಿದ್ನಲ್ಲ ಈ ಒಂದು ಲೆವೆಲ್ಗೆ 2.5 ಲಕ್ಷ ಆಗಿದೆಯಂತೆ. ಇನ್ನು ಲೇಬರು ಮತ್ತು ಇನ್ನು ಎಕ್ಸ್ಟ್ರಾ ಮತ್ತು ಇನ್ನೂ ಕಂಬಿ ತರಬೇಕಾಗುತ್ತೆ, ಮತ್ತು ಇನ್ನೂ ಪ್ಲೆಂತ್ ಇದೆಲ್ಲ ಆಲ್ಮೋಸ್ಟ್ 4 ಲಕ್ಷದ ಮೇಲೇ ಆಗಿಬಿಡುತ್ತೆ. ಅಂದರೆ 4 ಲಕ್ಷ ಮ್ಯಾಕ್ಸಿಮಮ್ 4 ಲಕ್ಷ ಅಂತೂ ಆಗೇ ಆಗುತ್ತೆ. ಇನ್ನು ಸಂಪೆಲ್ಲ ಮಾಡಬೇಕಲ್ಲ ಅಷ್ಟಕ್ಕೆ ಆಗುತ್ತೆ. ಮನೆಗೆ ಹೆಂಗೆ ಗೊತ್ತಾ, ಬೇಸಿಕಾಗಿ ಆ ಮೋಲ್ಡ್ಗೆ ಮತ್ತು ಈ ಫೌಂಡೇಶನ್ಗೆ ಇದಕ್ಕೆ ದುಡ್ಡು ಜಾಸ್ತಿ ಇಳಿದ್ಬಿಡುತ್ತೆ. ಇದಕ್ಕೆ ಅಂತೀವಿ, ಬಟ್ ಮಾಡ್ತಾ ಪ್ರತಿಯೊಂದು ಹಂತದಲ್ಲೂ ದುಡ್ಡು ನೀರು ಕರ್ಸಿದಂಗೆ ಆಗ್ತಾನೆ ಇರುತ್ತೆ. ನಾನು ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾನೆ ಇರ್ತೀನಿ ಈ ಥರ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನಾನು ಲಾಗ್ಸ್ ಕೂಡ ಮಾಡ್ತಿದ್ದೀನಲ್ಲ, ಸೊ ಲಾಗ್ಸ್ ಕೂಡ ನೀವು ಹೀಗೆ ಸಪೋರ್ಟ್ ಮಾಡಿ. ಕನ್ಸ್ಟ್ರಕ್ಷನ್ಸ್ ಬಗ್ಗೆ ಮಾಡ್ತಿರ್ತೀನಿ, ಜೊತೆಲಿ ಲಾಗ್ಸ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಮುಗಿಸ್ತಿದ್ದೀನಿ.